ಕೃಷ್ಣಮೂರ್ತಿ ಅಂತ ಹೇಳಿ ಮತ್ತೊಬ್ಬರು ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್, ಏನು ಹೇಳ್ತೀರಿ? ಬೈಕ್ ಟ್ಯಾಕ್ಸಿಗಳು ಬೇಕಾ ಬೇಡವಾ ಅಂತ? ಎರಡೂ ಬೇಕು ಮೇಡಮ್, ಎರಡೂ ಬೇಕು. ಎಲ್ರಿಗೂ ಜೀವನ ನಿರ್ವಹಣೆ ಮಾಡಲಿಕ್ಕೆ ತುಂಬಾ ಕಷ್ಟಕರವಾದಂತ ಪರಿಸ್ಥಿತಿ ಇರೋದ್ರಿಂದವ ಎರಡು ಜನಕ್ಕೂ ಅವಕಾಶ ಕೊಡಬೇಕು. ಸರ್ಕಾರ ಮಧ್ಯಪ್ರವೇಶಿಸಿ ಈ ಇಂತಿಷ್ಟು ಅಂತವ ಅವ್ರಿಗೂ ಏನು ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಅದನ್ನ ಮಾಡಬೇಕು ಮೇಡಮ್. ಕೆಲವೊಂದಷ್ಟೆಲ್ಲ ಈಗ ಅಚಾನಕ್ಕಾಗಿ ಅಪಘಾತಗಳಾದಾಗ ಇದನ್ನ ಯಾರನ್ನೂ ಕ್ಲೈಮ್ ಮಾಡಕ್ಕೆ ಬ್ಲೇಮ್ ಮಾಡಕ್ ಆಗೋದಿಲ್ಲ, ಒಂದಷ್ಟು ಅಕೌಂಟಬಿಲಿಟಿ ಕೂಡ ಬೇಕು ಅನ್ನೋ ಪ್ರಶ್ನೆಗಳು ಇದೆ ಸರ್. ಅದೇ ಈಗ ಅವ್ರಿಗೂ ಕೂಡ ಏನಾದ್ರು ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆದ್ರೆ ಅವ್ರನ್ನು ಕೂಡ ಜವಾಬ್ದಾರಿ ತಗೋಬೇಕು. ಅದಕ್ಕೆ ಕ್ಲೈಮ್ ಪಡೆಯುವಂತ ವ್ಯವಸ್ಥೆ ಆಗ್ಬೇಕು. ಸಾರ್ವಜನಿಕರು ಏನಾದ್ರು ಮೃತಪಟ್ಟರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ನಿರ್ವಹಣೆ ಮಾಡಕ್ಕೆ ಅವಕಾಶ ಬೇಕಲ್ಲ ಮೇಡಮ್. ರೈಟ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ವೀಣಾ ಅಂತ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ತಮ್ಮ ನಾನು ಜೆಪಿ ನಗರದಿಂದ ವೀಣಾ ಅಂತ. ನಿಮ್ದು ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಜನಾಭಿಪ್ರಾಯ ಅಂತ ನಮಗೆ ತುಂಬಾ ಇಷ್ಟ. ಇವಾಗ ಬೈಕ್ ಟ್ಯಾಕ್ಸಿ ಬಗ್ಗೆ ನೀವು ಹೇಳ್ತಾ ಇದ್ದೀರಲ್ಲ, ಅದು ಬೇಕು ಸರ್ ಆಕ್ಚುಲಿ. ಯಾಕೆಂದ್ರೆ ಇವಾಗ ನಾವು ಆಟೋ ಬುಕ್ ಮಾಡಿದ್ರೆ ಒಂದೊಂದ್ಸಲ ನಮ್ಗೆ ಸಿಗೋದು ಇಲ್ಲ, ಮತ್ತೆ ಬಾಯಿಗೆ ಬಂದೊಂದು ರೇಟ್ ಹೇಳ್ತಾರೆ. ಅದನ್ನೆಲ್ಲ ನಾವು ಕೆಲವು ಸಲ ನಾವು ಅಫೋರ್ಡ್ ಮಾಡಕ್ ಆಗಲ್ಲ. ಅಂತವ್ರಿಗೆಲ್ಲ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು. ಆಮೇಲೆ ಅವರು ಲಾಯರ್ ಸರ್ ಒಬ್ರು ಹೇಳಿದ್ರು ಡ್ರಗ್ಸ್ಗೋಸ್ಕರ ಮಾಡ್ತಾರೆ ಅಂತ. ಅದೆಲ್ಲೋ ತುಂಬಾ ರೇರು ಸರ್. ಎಷ್ಟೋ ಜನ ಜೀವನ ಇದರಿಂದಾನೇ ನಡೀತಾ ಇದೆ. ಸ್ಟೂಡೆಂಟ್ಸ್ ಗಳದಾಗ್ಲಿ ಮತ್ತೆ ಹೌಸ್ ವೈಫ್ ಗಳು ಅವರೆಲ್ಲ ತೋರಿಸಿದ್ರಲ್ಲ, ಅವ್ರ ಜೀವನ ನಡೀತಾ ಇದೆ ಸರ್ ಇದರಿಂದ. ಸೊ ಇದು ಬೈಕ್ ಟ್ಯಾಕ್ಸಿ ಬೇಕು ಅಂತ ನನ್ನ ಅಭಿಪ್ರಾಯ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ರೈಟ್, ಸಂತೋಷ್ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ನಿಮ್ಮ ಅಭಿಪ್ರಾಯ? ಮ್ಯಾಮ್, ಇದು ಆಸ್ ಅ ರೈಡರ್ ನಾನು ಹೇಳ್ತಾ ಇಲ್ಲ, ಆಸ್ ಅ ಪ್ರಯಾಣಿಕ ನಾನು ಹೇಳ್ತಾ ಇರೋದು ಮಿಡಿಲ್ ಕ್ಲಾಸ್ ಹುಡುಗರಿಗೆ ತುಂಬಾ ಜನಕ್ಕೆ ಇದು ಉಪಯೋಗ ಆಗ್ತಾ ಇದೆ. ಸೊ ದಿನಕ್ಕೆ ಒಂದ್ 2-3 ಸರಿ ರೈಡ್ ಮಾಡ್ಬೇಕಾಗತ್ತೆ ನಾವು. ಸೊ ಆಟೋದಲ್ಲೆಲ್ಲ ನಾವು ಹೋಗಕ್ ಆಗಲ್ಲ. ಸೊ ಇದನ್ನ ನಾವು ಪ್ರಾಕ್ಟಿಕಲಿ ನೋಡ್ಬೇಕಾಗತ್ತೆ. ಸೊ ಗೌರ್ಮೆಂಟ್ ಅವರು ಅದ್ ಏನ್ ಆಕ್ಸಿಡೆಂಟ್ ಆಗುತ್ತೋ ಅದಕ್ಕೆ ಇನ್ಶೂರೆನ್ಸ್ ಬೇಕಾ ಅಥವಾ ಅವ್ರಿಗೆ ರೈಡ್ ಸೇಫ್ಟಿ ಕೊಡ್ಬೇಕಾ, ಈ ರೆಗ್ಯುಲೇಷನ್ ಅವರು ಸರಿ ಮಾಡ್ಕೋಬೇಕೆ ಹೊರತು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡೋದು ಎಷ್ಟು ಸರಿ ಅನ್ನೋದು ನಮ್ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇದು ಎಷ್ಟೊಂದು ಜನಕ್ಕೆ ಉದ್ಯೋಗನೂ ಕೊಡ್ತಾ ಇದೆ, ಎಷ್ಟೊಂದು ಮಿಡಿಲ್ ಕ್ಲಾಸ್ ಜನಕ್ಕೆ ಜೀವನನೂ ಮಾಡ್ಕೊಡ್ತಾ ಇದೆ. ಸ್ವಲ್ಪ ಫ್ರೀಯಾಗಿ ಓಡಾಡ್ಬೋದು. ಸೊ ಈ ವಿಷಯದಲ್ಲಿ ಗೌರ್ಮೆಂಟ್ ರೆಗ್ಯುಲೇಷನ್ ಯಾವ ರೀತಿ ಚೇಂಜ್ ಮಾಡ್ಬೇಕು ಅಂತ ನೋಡೋ ಬದಲು ಬ್ಯಾನೇ ಮಾಡ್ಬಿಟ್ರೆ ಅದು ತುಂಬಾ ತಪ್ಪಾಗತ್ತೆ ಅಂತ ನನ್ನ ಅನಿಸಿಕೆ. ರೈಟ್, ಧನ್ಯವಾದ ತಮ್ಮ ಅಭಿಪ್ರಾಯಕ್ಕಾಗಿ. ಮೈಸೂರಿಂದ ತುಳಸಿರಾಮ್ ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ತಮಗೇನು ಅನ್ಸುತ್ತೆ, ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ? ಸರ್ ಬೈಕ್ ಟ್ಯಾಕ್ಸಿ ಬೇಕು. ಆಟೋರು ಹೇಳ್ತಲ್ಲ ಸರ್, ಎಲ್ಲಾ ಆಟೋನು ಊಬರ್ ಮತ್ತೆ ಓಲಾಗೆ ಅಟ್ಯಾಚ್ ಮಾಡ್ತೀವಿ ಸರ್. ನೋಡೋಣ ಔಟ್ಸ್ಕರ್ಟ್ ಅಲ್ಲಿ ಎಷ್ಟು ಆಟೋಗಳು ರೆಕಾರ್ಡ್ಸ್ ಇಲ್ಲ. ಅವರು ಪಿಕ್ ಮಾಡ್ತಾರೆ, ಅವ್ರ ಆಕ್ಸಿಡೆಂಟ್ ಆದ್ರೆ ಯಾರು ಕೊಡ್ತಾರೆ? ರೆಕಾರ್ಡ್ಸ್ ಇಲ್ಲ ಏನೂನು. ಅಟ್ಯಾಚ್ ಮಾಡಿರೋರು ಆಕ್ಸಿಡೆಂಟ್ ಆದ್ರೆ ಅವ್ರು ಕೊಡ್ತಾರ ಆಟೋ ಅವರು? ಅವ್ರ ಮನೇನ್ ಕೊಡ್ತಾರ ಸರ್? ಇನ್ಸೂರೆನ್ಸ್ ಇರಲ್ವಾ? ಇವ್ರಿಗೂ ಇನ್ಸೂರೆನ್ಸ್ ಇರತ್ತಲ್ಲ, ಯಾಕೆ ಮಾಡ್ಬಾರ್ದು ಜೀವನ ಅವರು? 3 ಜನ ಕೂರ್ಸ್ಕೋತಾರೆ, ಅದೇ ಬೆಲೆ. ಒಬ್ರು ಕೂರ್ಸ್ಕೊಂಡ್ರು ಅದೇ ಬೆಲೆ. ಒಬ್ರು ಕೂರ್ಸ್ಕೊಳ್ಳೋ ಬೆಲೆ ಫಿಕ್ಸ್ ಮಾಡ್ಸಕ್ ಹೇಳಿ. 3 ಜನ ಕೂರ್ಕೋಬಹುದಲ್ಲ ಆಟೋಲಿ? 3 ಜನ ಕೂತ್ಕೋತಾರೆ, ಒಂದೇ ಫೇರು ಒಬ್ರಿಗೂನು. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ. ಪ್ರಶಾಂತ್ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರಶಾಂತ್ ಅವರೇ. ನಮಸ್ಕಾರ ಮೇಡಮ್. ಆಕ್ಚುಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಬೈಕ್ ಟ್ಯಾಕ್ಸಿ ಇರೋದು. ಬೆಂಗಳೂರಲ್ಲಿ ನೋಡಿ ಯಾವೊಬ್ಬ ಆಟೋ ಡ್ರೈವರ್ಗೂ ಮೀಟರ್ ಇಲ್ಲ ಇವಾಗ. ಅವ್ರು ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾರೆ. ಎಷ್ಟು ಎಮರ್ಜೆನ್ಸಿ ಇದೆ, ಎಮರ್ಜೆನ್ಸಿ ಇದ್ದಾಗ ಅದನ್ನೇ ಮಿಸ್ಯೂಸ್ ಮಾಡ್ಕೊಂಡು ಇನ್ನೂ ಜಾಸ್ತಿ ಕೇಳ್ತಾರೆ ರೇಟ್ನ. ಬರಕ್ಕಾಗಲ್ಲ ಅಂತ ಆ ರೂಟಲ್ಲಿ ಹೋಗ್ತಾ ಇರ್ತಾರೆ. ಕೇಳಿದ್ರೆ ಸರ್ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರು, ಇಲ್ಲ ನಾವು ಆ ರೂಟಲ್ಲಿ ಹೋಗಲ್ಲ ಅಂತ, ಬರಕ್ಕಾಗಲ್ಲ ಮೇಡಮ್ ಬೇರೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಬೈಕ್ ಟ್ಯಾಕ್ಸಿ ಏನಿದೆ ಎಮರ್ಜೆನ್ಸಿ ಮೇಡಮ್, ನಾವು ಒಬ್ಬರೇ ಹೋಗ್ಬೇಕು ಅನ್ನೋ ಟೈಮಲ್ಲಿ ಬೈಕ್ ಟ್ಯಾಕ್ಸಿ ನಮ್ಗೆ ಈಸಿ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ಮೇಡಮ್ ಅದು. ಬ್ಯಾನೆ ಮಾಡೋದಕ್ಕಿಂತ ಸ್ಟ್ರೀಮ್ ಲೈನ್ ಮಾಡಿ ಅಂತ ಹೇಳ್ತಿದ್ದೀರಾ? ಕರೆಕ್ಟ್. ರೈಟ್ ಸರ್, ರೈಟ್ ಸರ್, ಧನ್ಯವಾದ ತಮ್ಮ ಅಭಿಪ್ರಾಯಕ್ಕಾಗಿ. ಶಿವಮೊಗ್ಗದಿಂದ ನಮೃತ ಅಂತ ಕರೆ ಮಾಡಿದ್ದಾರೆ. ಶಿವಮೊಗ್ಗದಿಂದ ನಮೃತ ಅವರೇ ನಮಸ್ಕಾರ. ಸರ್ ನಮಸ್ತೆ. ಎಸ್ ಸರ್, ತಮಗೇನು ಏನನ್ಸುತ್ತೆ ಮೇಡಮ್, ಈಗ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ? ಈಗ ಸರ್ಕಾರ ಈ ರೀತಿ ನಿರ್ಧಾರ ತೆಗೆದುಕೊಳ್ಳೋದು ಮುಂದಾಗ್ತಾ ಇದೆ, ಕೋರ್ಟಲ್ಲಿದೆ ಅನ್ನುವಂಥ ವಿಚಾರಗಳನ್ನು ಸರ್ಕಾರದವ್ರು ಹೇಳ್ತಾ ಇದ್ದಾರೆ.
ಸರ್ ಈಗ ಬೈಕ್ ಟ್ಯಾಕ್ಸಿ ಅನ್ನಕ್ಕಿಂತ ಇಲ್ಲಿ ಜನ ತುಂಬಾ ಮಾತಾಡ್ತಿದಾರಲ್ಲ, ಆಟೋದವರಿಗೆ ಫೇರ್ ಇಲ್ಲ, ಸಮಥಿಂಗ್ ಅವರು ಜಾಸ್ತಿ ರೇಟ್ ಮಾಡ್ತಾರೆ ಅಂತ. ಈಗ ಗೌರ್ಮೆಂಟ್ ಅವರು ಸಿಲಿಂಡರ್ಗೆ ಕಡಿಮೆ ರೇಟ್ ಮಾಡಿದ್ರೆ ಆಟೋದವರು ಕೂಡ ಕಡಿಮೆ ರೇಟ್ ಮಾಡ್ತಾರಲ್ವಾ? ಅಷ್ಟೇ ಸರ್ ನಮ್ದು ಅಭಿಪ್ರಾಯ. ಬಿಕಾಸ್ ನಾನೊಬ್ರು ಆಟೋ ಡ್ರೈವರ್ ಮಗಳು ಮಾತಾಡ್ತಿರೋದು. ಸೊ ನಮ್ಮ ಅಪ್ಪಂಗೆ ಯಾವ ತರ ಕಷ್ಟ ಆಗ್ತಿದೆ ನನಗೆ ಮಾತ್ರ ಗೊತ್ತಿದೆ. ಸೊ ಹಾಗಾಗಿ ಅವರು ಗೌರ್ಮೆಂಟ್ ಅವರು ಕಡಿಮೆ ಸಿಲಿಂಡರ್ ರೇಟ್ ಮಾಡಿದ್ರೆ ನಮ್ಮಪ್ಪ ಆಟೋದವರು ಕೂಡ ಕಡಿಮೆ ಚಾರ್ಜ್ ಮಾಡ್ತಾರೆ ಅಷ್ಟೇ ಸರ್. ಇದು ನಮ್ಮ ಅಭಿಪ್ರಾಯ. ಫೈನ್ ಮೇಡಮ್, ಥ್ಯಾಂಕ್ ಯು.